ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ ಕೂಡ. ಇವತ್ತು ಸ್ನೇಹಿತರೆ ನ್ಯಾಚುರಲ್ ಆಗಿ ಬಿಳಿ ಕೂದಲಿಗಾಗಿ ಇನ್ನೊಂದು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಈ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಹಾಕಿ ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ಕಲರು ಸ್ನೇಹಿತರೆ, ಯಾವುದೇ ಕೆಮಿಕಲ್ಗಳ ಹಾಕದೇ ಮಾಡಿರುವಂಥ ಕಪ್ಪು ಕಲರ್ ನೋಡಿ. ಈ ಥರವಾಗಿ ನೀವು ಮೆಹಂದಿ ನಿಮ್ಮ ಬಿಳಿ ಕೂದಲಿಗೆ ಯೂಸ್ ಮಾಡೋದ್ರಿಂದ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನ್ಯಾಚುರಲ್ ಆಗಿ ನಿಮ್ಮ ಬಿಳಿ ಕೂದಲು ಕೂಡ ಕಪ್ಪಗಾಗುತ್ತೆ. ಹಾಗಾದರೆ ಸಮಸ್ಯೆಗಳಿಗೆ ನಿವಾರಣೆ ಮಾಡಿಕೊಳ್ಳುವಂಥ ಈ ಹೇರ್ ಪ್ಯಾಕ್ ಬಳಸಿ ನೋಡಿ, ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಮಕ್ಕಳಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾ ಇರುವಂಥದ್ದು. ಅವರಿಗಾಗಿದ್ರೂ ಕೂಡ ನಾವು ಯಾವುದೇ ಕೆಮಿಕಲ್ಗಳನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ. ಆ ಥರ ಇರುವಾಗ ಈ ಥರ ಇರುವಂಥ ಮೆಹಂದಿ ಅವರಿಗೂ ಕೂಡ ಸಹಜವಾಗಿ ಯೂಸ್ ಮಾಡ್ಬೋದು. ಹಾಗಾದರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಬಂದಿರುವಂಥದ್ದು ಮೆಹಂದಿ. ಅದು ಕೂಡ ನೋಡಿ ಸೆಕೆಂಡ್ ಒಳಗಡೆ ಮಾಡ್ಕೋಬೋದು. ವರ್ಷಾನುಪೂರ್ತಿ ನೀವು ಈ ರೀತಿ ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗೋಗುತ್ತೆ. ಹಾಗಾದರೆ ಮಾಡೋದಕ್ಕಾಗಿ ಸ್ನೇಹಿತರೆ ಏನು ರೆಡಿ ಮಾಡ್ಕೋಬೇಕಂದ್ರೆ, ಫಸ್ಟಿಗೆ ಈ ರೀತಿ ಕಬ್ಬಿಣದ ಕಡಾಯಿ ತೊಗೋಬೇಕಾಗತ್ತೆ. ಆಲ್ರೆಡಿ ನಾನು ಸ್ಟವ್ ಮೇಲೆ ಕಬ್ಬಿಣದ ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ. ಕಬ್ಬಿಣದ ಕಡಾಯಿಯಲ್ಲಿ ಮಾಡೋದ್ರಿಂದ ಕಬ್ಬಿಣದ ಅಂಶ ಏನಾಗುತ್ತೆ ಅಂದರೆ ಬಿಳಿ ಕೂದಲಿಗೆ ಅದು ಕೂಡ ಒಂದು ನ್ಯಾಚುರಲ್ ಆಗಿ ಕಲರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಕಬ್ಬಿಣದ ಕಡಾಯಿ ಖಂಡಿತವಾಗಿ ಯೂಸ್ ಮಾಡಿ. ಇವಾಗ ಸ್ನೇಹಿತರೆ, ಕಬ್ಬಿಣದ ಕಡಾಯಿಯಲ್ಲಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ. ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಾಕೋಣ ಬನ್ನಿ. ನೋಡಿ, ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ, ಜಾಸ್ತಿ ಇದರಲ್ಲಿ ರಸ ಇಲ್ಲ. ಆದರೂ ಕೂಡ ನಾನು ಸ್ವಲ್ಪ ಏನು ಮಾಡ್ತೀನಿ ಅಂದರೆ, ಲಿಂಬೆ ಹಣ್ಣಿನ ನೋಡ್ತಾ ಇರ್ಬೋದು ಮುಂದ್ಗಡೆ ಬಂದಿರುವಂಥದ್ದೆಲ್ಲನೂ ಕೂಡ ಕಟ್ ಮಾಡಿ ಅದು ಹಾಕ್ಬಿಡ್ತೀನಿ. ಇವಾಗ ಏನಂದರೆ, ಇದು ನೀರಲ್ಲಿ ಈ ಲಿಂಬೆ ಹಣ್ಣಿನ ಹುಳಿ ಇಳಬೇಕು. ಅದು ಹುಳಿ ಬೇಕಾದರೆ ಈ ಥರವಾಗಿ ಮಾಡ್ಕೋಬೋದು. ಇವಾಗ ನಾನು ಇದರಲ್ಲಿ ಲಿಂಬೆ ಹಣ್ಣು ಮುಂದ್ಗಡೆ ಭಾಗ ಎಲ್ಲನೂ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಕುದೀತಾ ಇರಲಿ. ಅದ್ರ ಜೊತೆಗೆ ಸ್ನೇಹಿತರೆ, ನಾನು ಬ್ರೂ ಕಾಫಿ, ಇದು ಕೂಡ ನಮಗೆ ಬಿಳಿ ಕೂದಲಿಗೆ ಒಂದು ನ್ಯಾಚುರಲ್ ಆಗಿ ಕಲರು ಶೈನಿಂಗ್ ಆಗಿ ಬರುವಂಥದ್ದು, ಬಳಸೋದಕ್ಕೆ ತುಂಬಾ ಉಪಯುಕ್ತ ಅನ್ಬೋದು. ಹಾಗಾಗಿ ನೋಡಿ, ಅರ್ಧದಷ್ಟು ಬ್ರೂ ಕಾಫಿ ಕೂಡ ಅದರಲ್ಲಿ ಸೇರಿಸ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಬ್ರೂ ಕಾಫಿ ಹಾಕಿದಾಯಿತು, ಅದರಲ್ಲಿ ಮತ್ತು ಲಿಂಬೆ ಹಣ್ಣಿನ ರಸ ಕೂಡ ಹಾಕಿದಾಯಿತು. ಲಿಂಬೆ ಹಣ್ಣಿನ ರಸ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಸಾಕು, ತುಂಬಾ ಹಾಕಬಾರ್ದು. ಹಾಗಾಗಿ ಲಿಂಬೆ ಹಣ್ಣಿನ ರಸ ಯಾಕೆ ಹಾಕಬೇಕಂದ್ರೆ, ನಮಗೆ ಒಂಥರ ಕಲರ್ ರೆಡಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮಗೆ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆಗಳು, ಹುಣ್ಣಿನ ಸಮಸ್ಯೆಗಳು ಇದ್ರೂ ಕೂಡ ಅದು ತುಂಬಾ ನ್ಯಾಚುರಲ್ ಆಗಿ ಅದು ಕೂಡ ಪರಿಹಾರ ಮಾಡುತ್ತೆ. ಹಾಗಾಗಿ ಇದನ್ನು ಹಾಕಬೇಕು. ಇವಾಗ ನೋಡಿ, ಚೆನ್ನಾಗಿ ಲಿಂಬೆ ಹಣ್ಣಿನ ಮುಂದ್ಗಡೆ ಭಾಗ ಕಟ್ ಮಾಡಿ ಹಾಕಿದ್ದೀನಲ್ವ, ಅದು ಮೇಲುಗಡೆ ಚೆನ್ನಾಗಿ ಹುಳಿ ಬಿಟ್ಕೊಂಡು ಈ ರೀತಿ ಮೇಲುಗಡೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ಸೋಸೋದು ತೊಗೊಂಡು ಮೇಲುಗಡೆ ಬಂದಿರೋಂಥದ್ದೆಲ್ಲನೂ ಕೂಡ ತೆಕ್ಕೊಂಡು ಬಿಡ್ತೀನಿ ನೋಡಿ. ಈ ರೀತಿ ನಮಗೆ ಅದು ಮಾತ್ರ ಇರಬಾರ್ದು. ಬೇಕಾದರೆ ನೀವು ಸೋದಿಸ್ಕೊಂಡೇ ಹಾಕ್ಬೋದು ಲಿಂಬೆ ಹಣ್ಣಿನ ರಸ. ನನ್ನ ಹತ್ರ ಇಲ್ಲ ಅಂತ ನಾನು ಹಾಕಿದ್ದೀನಿ. ಬೀಜಗಳು ಕೂಡ ಮಾತ್ರ ಇರಬಾರ್ದು. ಇವಾಗ ನೋಡಿ, ಲಿಂಬೆ ಹಣ್ಣಿನ ಮೇಲಿಂದೆಲ್ಲ ತೆಕ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇರೋವಂಥದ್ದು, ಕಲರ್ ನೋಡಿಬಿಡಿ ಎಷ್ಟು ಚೆನ್ನಾಗಿ ಬರ್ತಾ ಇರೋವಂಥದ್ದು. ಅದು ಕಬ್ಬಿಣದ ಬಾಂಡೆಯಲ್ಲಿ ಮಾಡ್ತೀವಂತ ಈ ಥರ ಕಲರ್ ಬರುವಂಥದ್ದು ನೋಡಿ. ಇವಾಗ ಇದಕ್ಕೆ ಸ್ನೇಹಿತರೆ ಮೆಹಂದಿ ಯಾವ್ದು ಹಾಕ್ತಾ ಇದ್ದೀನಿ ಅಂದರೆ, ನಾನು ಹೀನಾ ಮೆಹಂದಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ನಾನು ಮತ್ತೊಂದು ಯಾವುದು ಕೂಡ ಮೆಹಂದಿ ಬಳಸ್ತಾ ಇಲ್ಲ. ಹೀನಾ ಮೆಹಂದಿ ಪುಡಿ ನ್ಯಾಚುರಲಾಗಿ ನಮಗಾಗಿ ಬಿಳಿ ಕೂದಲಿಗೆ ಕಲರ್ ಮಾಡೋದಕ್ಕೆ ತುಂಬಾ ಉಪಯುಕ್ತ ಅನ್ಬೋದು. ಇವಾಗ ಹೀನಾ ಮೆಹಂದಿ ಪುಡಿ ಹಾಕಿದ ತಕ್ಷಣ ನೋಡ್ತಾನೆ ಇರ್ಬೋದು ಕಲರ್ ಯಾವ ಥರವಾಗಿ ರೆಡಿ ಆಗ್ತಾ ಇರೋವಂಥದ್ದು. ನಾವು ಇದಕ್ಕೆ ಏನು ಕೂಡ ಹಾಕಿಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇಷ್ಟು ಹೀನಾ ಮೆಹಂದಿ, ಲಿಂಬೆ ಹಣ್ಣಿನ ರಸ, ಅದ್ರ ಜೊತೆಗೆ ಕಾಫಿ ಪುಡಿ ಅಂದರೆ ಬ್ರೂ ಕಾಫಿ, ಇಷ್ಟು ಹಾಕಿದ್ರೆ ನಮಗೆ ಕಪ್ಪು ಬಣ್ಣ ರೆಡಿ ಆಗ್ತಾ ಇರೋವಂಥದ್ದು ಮೆಹಂದಿಯಲ್ಲಿ. ಅದು ಯಾಕಪ್ಪ ಅಂದರೆ, ನಾವು ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ತಾ ಇದ್ದೀವಂತ ನಮಗೆ ಈ ಥರವಾಗಿ ಕಲರ್ ರೆಡಿ ಆಗ್ತಾ ಇರೋದು. ನೀವು ಯಾವ್ದಾದ್ರು ಬೇರೆ ಬಾಣಲೆಯಲ್ಲಿ ಏನಾದರೂ ಮಾಡಿದ್ರೆ ನಿಮಗೆ ನ್ಯಾಚುರಲಾಗಿ ಬಣ್ಣ ಸಿಗೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಕಬ್ಬಿಣದ ಬಾಣಲೆ ಯೂಸ್ ಮಾಡಿ ಖಂಡಿತವಾಗಿ. ಇವಾಗ ನೋಡಿ, ಚೆನ್ನಾಗಿ ಒಂದು 2 ಸೆಕೆಂಡ್ ಕುದಿಸ್ಕೋಬೇಕಾಗುತ್ತೆ. ಯಾಕಂದರೆ ಇನ್ನೊಂದು ಸ್ವಲ್ಪ ಕಪ್ಪು ಬಣ್ಣ ಜಾಸ್ತಿನೇ ಬರಬೇಕು.
ಈ ಥರವಾಗಿ ನೀವು ಕೂಡ ಬಿಳಿ ಕೂದಲಿಗೆ ಕಪ್ಪು ಬಣ್ಣ ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಸ್ನೇಹಿತರೆ. ಹಾಗೆ ನೋಡಿ, ಕೆಮಿಕಲ್ ಇರುವಂಥದ್ದು ಯೂಸ್ ಮಾಡಿದ್ರೆ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ರೆಡಿ ಮಾಡ್ಕೋಬೋದು. ಇವಾಗ ಸ್ಟವ್ ಆಫ್ ಮಾಡಿದಾಯ್ತು. ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷದ ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕನ ಕಲರ್ ಈ ಥರ ಬಂದಿರೋವಂಥದ್ದು. ಒಂದು 10 ನಿಮಿಷ ಬಿಟ್ಕೊಂಡು ನೋಡಿ, ನೀವು ಕೂಡ ಆಶ್ಚರ್ಯ ಪಡ್ತೀರಾ ಎಷ್ಟು ಗಾಢವಾಗಿ ಬ್ಲ್ಯಾಕ್ ಕಲರ್ ರೆಡಿಯಾಗಿರುವಂಥದ್ದು ಅಂತ ತೋರಿಸ್ತೀನಿ. ನೋಡಿ, ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಅರ್ಥ ಆಗುವಂಥದ್ದು. ಇವಾಗ ನೋಡಿ, ಒಂದು 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ನಿಮಗೆ ತೆರೆದು ತೋರಿಸ್ತೀನಿ ಪ್ಲೇಟು. ನೋಡಿ, ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು. ನೀವು ಇನ್ನೂ ಕೂಡ ಇದು ರಾತ್ರಿ ಪೂರ್ತಿ ಏನಾದರೂ ಇದೇ ಕಡೆಯಲ್ಲಿ ಬಿಟ್ಬಿಟ್ರೆ ಇನ್ನೂ ಗಾಢವಾಗಿ ಕಲರ್ ಬರುತ್ತೆ. ಈ ಥರ ಆಗಿರುವಂಥ ಕಲರು ನೀವು ಬಿಳಿ ಕೂದಲ ಸಮಸ್ಯೆಗೆ ಯೂಸ್ ಮಾಡ್ತಾ ಇರ್ಬೋದು. ವರ್ಷಾನುಪೂರ್ತಿ ನೀವು ಯೂಸ್ ಮಾಡಿದ್ರೂ ಕೂಡ ಏನೂ ಎಫೆಕ್ಟ್ ಆಗಲ್ಲ ಸ್ನೇಹಿತರೆ. ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ನಿಮಗೆ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ, ಕೂದಲು ಜಾಸ್ತಿನೇ ಉದುರ್ತಾ ಇರೋದು, ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಕೊಡುವಂಥ ಇವತ್ತಿನ ಈ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ನೋಡಿ, ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು. ನೀವು ಇನ್ನೂ ಇದು ಜಾಸ್ತಿ ಹಾಗೆ ಬಿಟ್ವಿ ಅಂದರೆ ಸ್ವಲ್ಪ ಜಾಸ್ತಿನೇ ಗಾಢವಾಗಿ ಕಲರ್ ಬರುತ್ತೆ. ಹಾಗೆ ಸ್ನೇಹಿತರೆ, ಇದು ಯೂಸ್ ಮಾಡ್ತಾ ಹೋದ್ಮೇಲೆ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಒಂದೇ ಸರ್ತಿಗೆ ನಾನು ಯೂಸ್ ಮಾಡಿದ್ಮೇಲೆ ನನಗೆ ರಿಸಲ್ಟ್ ಕೊಟ್ಟಿಲ್ಲ ಅಂತ ಅನ್ಬೇಡಿ. ಯೂಸ್ ಮಾಡ್ತಾ ಹೋಗಿ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ತಲೆಗೆ ಹಚ್ಕೊಂಡು ಒಂದು 3 ಗಂಟೆಗಳ ಬಿಟ್ಕೊಂಡು ವಾಶ್ ಮಾಡ್ಕೊಂಡ್ಬಿಡಿ. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಹೊಸದಾಗಿ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರೆ ಸ್ನೇಹಿತರೆ. ಧನ್ಯವಾದ ಎಲ್ರಿಗೂ ಕೂಡ.